ಮೊದಲಿಗೆ ಭೂಮಿ, ಆ ಹಾಳಾದ ಪ್ರಾಣ ಅಶ್ವಿನಿಯಿಂದಾನೇ ಎಲ್ಲ ಹಾಳಾಗಿದ್ದು. ಅಲ್ಲ, ನಾನು ಸಾಹೇಬ್ರು ಎಷ್ಟು ಚೆನ್ನಾಗಿದ್ವಿ. ಛೇ, ನಮ್ಮ ಸಾಹೇಬ್ರ ಥರ ವ್ಯಕ್ತಿ ಬಾಳಲ್ಲಿ ಸಿಗೋದಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೇಕು. ಆಗ ಅಜಿತ್, ನೀನು ನಮ್ಮ ಮದುವೆ ಕಾಂಟ್ರಾಕ್ಟ್ ಪೇಪರ್ಸ್ ವಿಚಾರಕ್ಕೆ ಹೋಗದೇ ಇದ್ದಿದ್ರೆ, ಆ ಅಶ್ವಿನಿ ಕೈಗೆ ನಾವು ಸಿಕ್ಕಾಕೊಳ್ದೇ ಇದ್ದಿದ್ರೆ, ಅಮ್ಮಂಗೆ ಆ ವಿಚಾರ ಗೊತ್ತಾಗಿ ಕೋಮಾಗೆ ಹೋಗದೇ ಇದ್ದಿದ್ರೆ, ಇಷ್ಟೊತ್ತಿಗೆ ನಮ್ಮಿಬ್ಬರ ಪ್ರೀತಿನ ಒಬ್ಬರಿಗೊಬ್ಬರು ಹೇಳ್ಕೊಂಡು ಜೀವನ ಪೂರ್ತಿ ನಿಜವಾದ ಗಂಡ ಹೆಂಡತಿಯಾಗಿ ಬದುಕಬಹುದಾಗಿತ್ತು. ಆದರೆ ಎಲ್ಲ ಹಾಳಾಗೋಯ್ತು. ಏನೇ ಬೇಡ ಅಂದ್ಕೊಂಡ್ರು ಭೂಮಿ ಥರ ಒಳ್ಳೆ ಹುಡುಗಿ ಜೀವನದಲ್ಲಿ ಸಿಗೋದಕ್ಕೆ ಅದೃಷ್ಟ ಮಾಡಿರಬೇಕು. ಅಯ್ಯೋ, ನಾನು ಇವರನ್ನ ಮರಿಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಪದೇ ಪದೇ ಇವರು ಯಾಕೆ ನನಗಿಷ್ಟು ನೆನಪಾಗ್ತಾ ಇದ್ದಾರೆ? ಅದು ಇವರ ಸ್ವಾರ್ಥಕ್ಕೋಸ್ಕರ ನನ್ನ ಅಮ್ಮನ್ನ ಜೈಲಲ್ಲೇ ಇರಬೇಕು ಅಂತ ಯೋಚನೆ ಮಾಡೋರ ಬಗ್ಗೆ. ಭೂಮಿ ನಿಮ್ಮ ಮುಖ ನನಗೆ ತೋರಿಸ್ಬೇಡಿ ಅಂತ ಯಾಕೆ ಹೇಳಿದ್ಲು, ನನಗೆ ಗುಡ್ ಬೈ ಅಂತ ಯಾಕೆ ಹೇಳಿದ್ಲೋ ನನಗೆ ನಿಜಕ್ಕೂ ಗೊತ್ತಿಲ್ಲ. ಆದ್ರೆ ಅದನ್ನ ಒಪ್ಕೊಳ್ಳೋದಕ್ಕೆ ಮನಸ್ಸು ತುಂಬಾ ಅಂದ್ರೆ ತುಂಬಾ ನೋವು ಪಡ್ತಾ ಇದೆ. ಒಬ್ಬರ ಜೀವನದಲ್ಲಿ ನಾವು ಬೇಡ ಅಂತ ಹೇಳಿದ ಮೇಲೆ ನಮ್ಮ ಜೀವನದಲ್ಲಿ ಅವರಿದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಇನ್ನು ನಾನು ನನ್ನ ಕೆಲಸ ಅಂತ ನನ್ನ ಜೀವನದ ಬಗ್ಗೆ ಫೋಕಸ್ ಮಾಡಬೇಕು. ಭೂಮಿ, ನಡೆದಿದ್ದೆಲ್ಲ ಒಂದು ಕನಸು. ಅದನ್ನೆಲ್ಲ ಮರೆತು ವಾಸ್ತವದ ಬಗ್ಗೆ ಯೋಚನೆ ಮಾಡು. ನೋಡು ಭೂಮಿ, ನೀನು ನಿನ್ನ ಗುರಿ, ಭಾಗ್ಯಮ್ಮ, ಇವು ಇಷ್ಟರ ಬಗ್ಗೆನೇ ನೀನು ಯೋಚನೆ ಮಾಡಬೇಕು. ಆಗ ಅಜಿತ್, ಸದಾನಂದ್ ಸರ್, ನನಗೆ ಇಮಿಡಿಯೇಟ್ ಆಗಿ ಭಾಗ್ಯಮ್ಮ ಅವರ ಕೇಸ್ ಫೈಲ್ ಬೇಕು, ಇಮಿಡಿಯೇಟ್ ಆಗಿ ಕೊಡಿ. ಸರಿ ಸರ್, ಓಕೆ. ಆಗ ಸತ್ಯಣ್ಣ, ಅಜಿತ, ಸಾಮಾನ್ಯವಾಗಿ ಈ ಚಿಕ್ಕ ಮಕ್ಕಳು ಜಗಳ ಮಾಡ್ಕೊಂಡಾಗ, ಮುನಿಸ್ಕೊಂಡಾಗ, ಒಬ್ಬರ ಮೇಲೆ ಒಬ್ಬರು ಕೋಪ ಮಾಡ್ಕೊಂಡಾಗ ಮುಖಾನೇ ನೋಡ್ಕೊಳ್ಳಲ್ಲ. ಮುಖ ನೋಡ್ಕೊಳ್ಳೋದು ಹೋಗ್ಲಿ, ಅವರ ಹೆಸರೇ ಎತ್ತಲ್ಲ. ಹಾಗೆ ಇರುವಾಗ ಭೂಮಿ ನಿನಗೆ ಅಷ್ಟೆಲ್ಲ ಅಂದು ಅವಮಾನ ಮಾಡಿದ್ರು ಕೂಡ ನೀನು ಮತ್ತೆ ಭಾಗ್ಯಮ್ಮನ ಕೇಸ್ ಬಗ್ಗೆ ಆಸಕ್ತಿ ತೋರಿಸ್ತಾ ಇದೀಯಾ, ಕನಿಕರ ತೋರಿಸ್ತಾ ಇದೀಯಾ. ಮೆಚ್ಕೊಳ್ಳುವಂಥದ್ದೇ. ಇದರಲ್ಲಿ ಆಸಕ್ತಿ, ಕನಿಕರ ಅನ್ನೋದು ಏನೂ ಇಲ್ಲ ಸತ್ಯಣ್ಣ. ಇದು ನನ್ನ ಕರ್ತವ್ಯ ಅಷ್ಟೇ. ಸತ್ಯಣ್ಣ, ಪರ್ಸ್ನಲ್ ಲೈಫ್ ಬೇರೆ, ಪ್ರೊಫೆಷ್ನಲ್ ಲೈಫ್ ಬೇರೆ. ನಾನು ಇದು ಎರಡನ್ನೂ ಯಾವತ್ತೂ ಮಿಕ್ಸ್ ಮಾಡೋದಕ್ಕೆ ಹೋಗಲ್ಲ. ನನ್ನ ಮತ್ತೆ ಭೂಮಿ ಮಧ್ಯೆ ಸಾವಿರ ಸಮಸ್ಯೆಗಳು ಇರಬಹುದು, ಆದರೆ ಅದರ ಇಂಪ್ಯಾಕ್ಟು ಭಾಗ್ಯಮ್ಮನ ಮೇಲೆ ಬೀಳೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಆದರೆ ಇಲ್ಲಿ ನಾನು ಹೇಳಿದ್ದ ಉದ್ದೇಶ ಸತ್ಯಣ್ಣ, ಭಾಗ್ಯಮ್ಮ ಅರೆಸ್ಟ್ ಆಗಿರೋದು ಸರ್ಕಮ್ಸ್ಟಾನ್ಸಿಯಲ್ ಎವಿಡೆನ್ಸ್ ಇದ್ದ. ಅವರ ತಾಯಿ ಏನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಿದ್ದಕ್ಕೆ ಭೂಮಿಗೆ ನಾನು ಪ್ರಾಮಿಸ್ ಮಾಡಿದ್ದು 1 ವರ್ಷ ಮುಗಿಯೋದ್ರೊಳಗಡೆ ನಿಮ್ಮ ತಾಯಿನ ನಾನು ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ. ಆದರೆ ಇವತ್ತಿಗೂ ನನಗೆ ಗಿಲ್ಟ್ ಕಾಡ್ತಿರೋದು ಯಾವುದು ಅಂತ ಹೇಳಿದರೆ, ಭಾಗ್ಯಮ್ಮನ್ನ ಇವತ್ತಿನವರೆಗೂ ನಾನು ಹೊರಗಡೆ ಕರ್ಕೊಂಡು ಬರೋದಕ್ಕೆ ಆಗಿಲ್ಲ ಅನ್ನೋದೇ ನನ್ನ ಮನಸ್ಸಲ್ಲಿ ಕೊರಿತಾ ಇದೆ ಸತ್ಯಣ್ಣ. ಅದು ಸತ್ಯಣ್ಣ, ನಿಮಗೊಂದು ವಿಷಯ ಹೇಳ. ಭೂಮಿ ನನ್ನ ಜೀವನದಲ್ಲಿ ಬರದೇ ಹೋಗಿದ್ದಿದ್ರು ಭಾಗ್ಯಮ್ಮನ್ನ ನಾನು ಹೊರಗಡೆ ಕರ್ಕೊಂಡು ಬಂದಿರ್ತಾ ಇದ್ದೆ. ತಿಂಗಳಿಗೆ ಇಷ್ಟು ಕೇಸ್ ಬುಕ್ ಮಾಡಬೇಕು, ಇಷ್ಟು ದುಡ್ಡು ಮಾಡಬೇಕು ಅಂತ ಈ ಕಾಕಿ ಹಾಕಿದವನು ಅಲ್ಲ ಸತ್ಯಣ್ಣ. ನಾನು ನನ್ನ ಸುತ್ತಮುತ್ತ ಜನಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ಅನ್ಯಾಯ ಆಯಿತು ಅಂತ ಹೇಳಿದರೆ ಅದನ್ನು ಎದುರಿಸಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡಬೇಕು ಅಂತ ನಾನು ಈ ಕಾಕಿ ಹಾಕಿದ್ದು. ಅಪ್ಪಿ ತಪ್ಪಿನೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದೇ ನನ್ನ ಮೋಟೋ. ನನಗೆ ಎಲ್ಲ ಅರ್ಥ ಆಗುತ್ತೆ, ನಿನ್ನ ಮಾತು ಕೂಡ ಒಪ್ಕೋತೀನಿ. ಆದರೆ ನಿನ್ನ ವ್ಯಕ್ತಿತ್ವ ಒಂಚೂರು ವಿಚಿತ್ರವಾಗಿದೆ. ಯಾಕಂದ್ರೆ ಯಾರಾದರೂ ಬಾಯಿ ತುಂಬಾ ಹೊಗಳಿದ್ರೆ ಅದನ್ನ ನೀನು ತಗೊಳ್ಳೋದಿಲ್ಲ, ಬೇಡ ಅಂತೀಯ. ನಂದೋ ಬಾಯಿ ಚಪ್ಪಲ. ಯಾರಾದರೂ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಅಂದ್ರೆ ಮನಸ್ಸಿನಿಂದ ಹೊಗಳ್ತೀನಿ. ನೀನು ನನ್ನ ತಮ್ಮ, ಗೆಳೆಯ, ಹೃದಯದಿಂದ ಹೇಳ್ತಾ ಇದ್ದೀನಿ, ಅದನ್ನು ತಗೊಳ್ಳಲ್ಲ. ಹೋಗ್ಲಿ ಬಿಡು. ಆದರೂ ಕೂಡ ನಿನ್ನನ್ನು ಪಡೆದಿರೋ ಈ ಡಿಪಾರ್ಟ್ಮೆಂಟ್ ಪುಣ್ಯ ಮಾಡಿದೆ. ಅದರ ಜೊತೆಗೆ ಭಾಗ್ಯಮ್ಮನ ಟೀ ಅಂಗಡಿ ಇದೆಯಲ್ಲ, ಅದನ್ನು ಸೇರಿಕೊಂಡು ಇಡೀ ಏರಿಯಾ ಜೀವನದಲ್ಲಿ ಚಂದ ಅದೃಷ್ಟ ಮಾಡಿದೆ. ತುಂಬ ದೊಡ್ಡ ಮಾತು ಸತ್ಯಣ್ಣ. ಜನಸೇವೆನೇ ಜನಾರ್ದನ ಸೇವೆ ಅಂತ ನಮ್ದವನು ನಾನು. ಅಂತ ನನ್ನ ಜನಗಳ ಸೇವೆನ ನಾನು ತುಂಬ ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ. ಇನ್ನು ಮುಂದೆನೂ ಮಾಡ್ತೀನಿ, ನಿರಂತರವಾಗಿ ಮಾಡ್ತಾನೆ ಇರ್ತೀನಿ ಸತ್ಯಣ್ಣ. ಭೂಮಿ ಟ್ರೈನಿಂಗ್ ಮುಗಿಸಿ ಬರೋಷ್ಟರಲ್ಲಿ ನಾನು ಭಾಗ್ಯಮ್ಮನ್ನ ಹೊರಗಡೆ ಕರ್ಕೊಂಡು ಬರಬೇಕು ಸತ್ಯಣ್ಣ. ಅದು ಏನಾಗುತ್ತೋ ಗೊತ್ತಿಲ್ಲ ಸತ್ಯಣ್ಣ. ಚಿಟ್ಕೆ ಹೊಡೆದು ಈ ಗ್ಯಾಪಲ್ಲಿ ಅವರನ್ನ ಹೊರಗಡೆ ಕರ್ಕೊಂಡು ಬರಬೇಕು ನಾನು. ಮಗಂದ್ ಈ ಕೇಸಲ್ಲಿ ಒಂದೇ ಒಂದು ಲೀಡ್ ಸಿಗಬೇಕು ಸತ್ಯಣ್ಣ. ನನ್ನ ಕೈಗೆ ಫೋನ್ ಬರುತ್ತೆ. ಹಲೋ, ನಿಜವಾಗ್ಲೂ? ಓಕೆ, ಥ್ಯಾಂಕ್ ಯು ಸತ್ಯಣ್ಣ. ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಅಂತ ಸುಮ್ಮನೆ ಹೇಳಲ್ಲ, ದೇವರು ಇದ್ದಾನೆ ಸತ್ಯಣ್ಣ. ಆಗ ಭದ್ರ, ಲೋ ಮಚ್ಚ, ಹೇ ಮಚ್ಚ, ಅಣ್ಣ ಅರೇಂಜ್ಮೆಂಟ್ಸ್ ಎಲ್ಲ ಎಲ್ಲಿವರೆಗೂ ಬಂತೋ? ಅಣ್ಣ, ಇಲ್ಲಿಂದ ಒಂದು 4 ಕಿಲೋಮೀಟರ್ ಹೋದರೆ ನಮ್ಮದೇ ಒಂದು ಫಾರ್ಮ್ ಹೌಸ್ ಇದೆ. ಅಲ್ಲಿ ನೀವು ಎಷ್ಟು ದಿನ ಇದ್ರೂ ಯಾರಿಗೂ ಗೊತ್ತಾಗಲ್ಲ. ಆಗ ಅಜಿತ್, ಹೌ ಆರ್ ಯು ಮಿಸ್ಟರ್ ಭದ್ರ? ನಿನ್ನ ಬಿಡಾರ ಎಲ್ಲ ಚೆನ್ನಾಗಿರೋ ಜಾಗದಲ್ಲೇ ಹಾಕೊಂತೀಯ. ರಿಲ್ಯಾಕ್ಸ್ಡ್ ಆಗಿ ಮಜಾ ಇದೆ. ಎಣ್ಣೆ ಹೊಡೆದಿದ್ದು ಮುಗಿತಾ? ಆಗ ಭದ್ರ, ಯಾಕೋ ಇವತ್ತು ಎಷ್ಟು ಕುಡಿದ್ರೂ ಏರ್ತಾನೆ ಇಲ್ಲ ಸರ್. ಸ್ಟೇಷನ್ಗೆ ಹೋಗೋಣ, ನಾನೇ ಏರಿಸ್ತೀನಿ. ನಿನ್ನ ತಾಕತ್ ಏನೇ ಇದ್ರು ಈ ಯೂನಿಫಾರ್ಮ್, ಈ ರಿವಾಲ್ವರ್, ಈ PC ಗಳು ಅಷ್ಟೇ ತಾನೇ?
ನಿನಗೆ ತಾಕತ್ತಿದ್ರೆ ಇದನ್ನೆಲ್ಲ ಬಿಟ್ಬಿಟ್ಟು ಬಾರೋ ಲಡಾಯಿಸೋಣ, ಆಗ ಒಪ್ಕೋತೀನಿ ನೀನು ಗಂಡ್ಸು ಅಂತ. ನನಗೂ ನಿನ್ನ ಯೂನಿಫಾರ್ಮ್ ಅಲ್ಲಿ ಹೊಡೆದು ಬೇಜಾರಾಗಿ ಹೋಗಿದೆ. ನೀನು ಹಾಕಿದ ಚಾಲೆಂಜು ಮಜಾ ಇದೆ, ಲಡಾಯಿಸೋಣ ಬಾ ಅಂತ ಹೇಳಿದ್ಮೇಲೆ ಸುಮ್ಮನೆ ಬಿಡೋ ಮಗ ಅನ್ಕೊಂಡಿದೀಯ ನನ್ನನ್ನ? ಫೈಟ್ ಮಾಡಿ ಭದ್ರನನ್ನು ಕರ್ಕೊಂಡು ಹೋಗ್ತಾರೆ. ಆಗ ಸಂಗೀತ, ಏ ಶ್ರವಣ, ಭೂಮಿನ ನೋಡೋದಕ್ಕೆ ಮತ್ತೆ ಯಾವಾಗ ಬಿಡ್ತಾರಂತೋ? ಆಗ ಶ್ರವಣ್, ಇದು ಒಳ್ಳೆ ಕತೆ ಆಯ್ತು ಅಕ್ಕ. ಅವಳನ್ನ ಕಟ್ಕೊಂಡಿರೋ ಗಂಡ ಕೂಡ ಅವಳನ್ನ ಇಷ್ಟೆಲ್ಲ ನೋಡ್ಬೇಕು ಅಂತ ಆಸೆ ಪಡಲ್ಲ. ಅಷ್ಟು ಆಸೆ ಪಡ್ತೀಯ ನೀನು? ಏ ಹಾಗೆ ಅಲ್ಲ ಕಣೋ, ಇನ್ನೇನು ನೋಡಿ ಇನ್ನೂ 24 ಗಂಟೆ ಆಗಿಲ್ಲ, ಆಗ್ಲೇ ನೋಡ್ತೀನಿ ಅಂತೀಯಲ್ಲ. ಸುಮ್ಮನೆ ಟೀ ಕುಡಿ. ಸರಿ ಬಿಡಪ್ಪ ಆಯ್ತು. ಫೋನ್ ಬರುತ್ತೆ. ಅಜಿತಾ, ಹೇಳೋ ಅಜಿತಾ. ವೆರಿ ಗುಡ್ ಅಜಿತಾ, ಯಾವುದೇ ಕಾರಣಕ್ಕೂ ಆ ನನ್ನ ಮಗನ ಬಿಡಬೇಡ ಆಚೆ. ಚೆನ್ನಾಗಿ ಬೆಂಡೆತ್ತು ಹೇಳ್ತೀನಿ. ಹಾ ಸರಿ ಯು ಕ್ಯಾರಿಯನ್. ಬಂದ್ಮೇಲೆ ಈ ವಿಷಯ ಡಿಸ್ಕಸ್ ಮಾಡೋಣ. ಆಗ ಸಂಗೀತ, ಶ್ರವಣ, ಏನೋ ಅದು ಫೋನಲ್ಲಿ ಸರಿಯಾಗಿ ವಿಚಾರಿಸ್ಕೋ, ಹಾಗೆ ಹೀಗೆ ಅಂತಿದ್ದೆ. ಯಾರೋ ಅದು? ಅದೇ ಅಕ್ಕ, ಪಾರ್ಕಲ್ಲಿ ಶಾರದನಿಗೆ ವಿಷದ ಇಂಜೆಕ್ಷನ್ ಕೊಟ್ಟು ಸಾಯಿಸೋದಕ್ಕೆ ನೋಡಿದ್ನಲ್ಲ, ಆ ಭದ್ರ. ಹಾ ಅಲ್ವೋ, ಅವನು ಅವತ್ತೇ ಸ್ಟೇಷನಿಂದ ತಪ್ಪಿಸ್ಕೊಂಡು ಹೋದ ಅಂತ ಹೇಳಿದ್ರಿ ಅಲ್ವಾ? ತಪ್ಪಿಸ್ಕೊಂಡಿದ್ದ. ಈಗ ಅಜಿತಾ ಮತ್ತೆ ಹಿಡಿದು ಹಾಕಿದ್ದಾನೆ. ಶ್ರವಣ, ಬರೀ ವಿಚಾರಿಸ್ಕೊಳ್ಳೋದು ಅಲ್ಲ ಕಣೋ, ಆ ನನ್ನ ಮಗನಿಗೆ ಸರಿಯಾಗಿ ರುಬ್ಬೋದಕ್ಕೆ ಹೇಳು. ಅವನ ಹಿಂದೆ ಯಾರಿದ್ದಾರೆ, ನಮ್ ಶಾರದಾನ ಅವನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು ಕಣೋ. ಅಕ್ಕ, ಅಜಿತಾ ಕೊಡೋ ಏಟಿಗೆ ಭದ್ರ ಅಲ್ಲ, ಅವರ ಅಪ್ಪ ಕೂಡ ಬಾಯ್ ಬಿಡ್ಬೇಕು. ಹಾಗೆ ಇರುತ್ತೆ ವಧೆಗಳು. ಅದು ಸರಿನೇ. ದೇವಯಾನಿ, ಎಲ್ಲಿಗೆ ಹೊರಟೆ? ಬಾ ಕುತ್ಕೋ. ಆಗ ದೇವಯಾನಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಮೆಡಿಕಲ್ ಶಾಪಿಗೆ ಹೋಗ್ಬೇಕು, 10 ನಿಮಿಷ ಬಂದ್ಬಿಡ್ತೀನಿ. ಸರಿ. ಆಗ ಶ್ರವಣ್, ಅಕ್ಕ ನನಗೂ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಸರಿಯಪ್ಪ. ಶ್ರವಣ್ ದೇವಯಾನಿನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆಗ ಅಜಿತ್ ಕಾಕಿ ಹಾಕದವನ ಮೈ ಮೇಲೆ ಕೈ ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನ ನಾನು ಇವತ್ತು ನಿನಗೆ ತೋರಿಸ್ತೀನಿ. ಅಲ್ಲ ನಿನಗೆ ನೀನು ಏನ್ ಅನ್ಕೊಂಡ್ಬಿಟ್ಟಿದೀಯಾ ಅಂತ. ಸ್ಟೇಷನ್ ಇಂದಾನೆ ಎಸ್ಕೇಪ್ ಆಗ್ತೀಯಾ ಅಂತ ಹೊಡಿತಾರೆ. ಸ್ಟೇಷನ್ ಇಂದಾನೆ ಎಸ್ಕೇಪ್ ಆಗ್ತೀಯಾ ನೀನು? ಹೇಳೋ, ಯಾರೋ ಆ ಕೆಲಸ ಮಾಡಿಸಿದ್ದು? ಶಾರದಾ ಅತ್ತೆನ ಏನಕ್ಕೆ ಕೊಲ್ಲೋಕೆ ನೋಡ್ದೆ? ಹೇಳೋ. ಸರ್ ಗೊತ್ತಿಲ್ಲ ಸರ್. ಮಗನೇ, ಬಾಯ್ ಬಿಡ್ತೀಯಾ ಇಲ್ಲ ಅಂದ್ರೆ ನಿನ್ನ ಸಾಯಿಸೇ ಬಿಡ್ತೀನಿ ಇಲ್ಲೇ. ಹೇಳು. ಹೇಳ್ತೀನಿ ಸರ್. ಬೊಗಳೋ, ಶಾರದಾ ಅತ್ತೆನ ಏನಕ್ಕೆ ಕೊಲ್ಲೋಕೆ ನೋಡ್ದೆ? ಅಯ್ಯೋ ಸರ್, ಅದು ಹಂಗಲ್ಲ ಸರ್, ಹೊಡಿಬೇಡಿ ಸರ್. ನೀವು ಏನೇ ಕೇಳಿದ್ರು ಸತ್ಯ ಒಪ್ಕೊಂಡು ಬಿಡ್ತೀನಿ ಸರ್. ನೀನು ಶಾರದಾ ಅತ್ತೆ ಮೇಲೆ ಅಟ್ಯಾಕ್ ಮಾಡೋಕೆ ಹೋದಾಗ ಯೂಸ್ ಮಾಡಿದಂಥ ಸಿರೇಂಜ್ನ ನಾನು ಲ್ಯಾಬಿಗೆ ಕಳಿಸಿದ್ದೆ. ಅದರಲ್ಲಿ ಇದ್ದಿದ್ದು ಯಾವುದೋ ಮೆಡಿಸಿನ್ ಅಲ್ಲ, ಪಾಯ್ಸನ್. ಅದು ಅಂತಿಂತ ಪಾಯ್ಸನ್ ಅಲ್ಲ, ಮನುಷ್ಯನ ದೇಹದ ಒಳಗಡೆ ಸೇರ್ತಿದ್ದ ಹಾಗೆ 10 ಸೆಕೆಂಡಿಗೆ ಜೀವ ಹೋಗುತ್ತೆ ಅಂತ ಹೇಳಿದ್ರು. ಲೋಕಲ್ ಮೇಡ್ ಅಲ್ಲ, ಇದು ಎಲ್ಲಿಂದಾನೋ ಬೇರೆ ಕಡೆಯಿಂದ ತರಿಸಿರೋದು ಅಂತಾನೂ ಹೇಳಿದ್ರು. ಬೊಗಳು, ಎಲ್ಲಿಂದ ತರಿಸ್ದೆ? ಸರ್, ಅದು ಬಾಂಬೆಯಿಂದ ಸರ್. ಶಾರದಾ ಅತ್ತೆನ ಸಾಯಿಸ್ಬೇಕು ಅನ್ನುವಷ್ಟು ದ್ವೇಷ ನಿನಗೆ ಏನಿತ್ತು? ಸರ್, ನನಗೂ ಅವರಿಗೂ ಏನು ಪರ್ಸನಲ್ ಇಲ್ಲ ಸರ್. ಮತ್ತ್ಯಾಕೆ ಅವರನ್ನ ಸಾಯಿಸೋದಕ್ಕೆ ನೋಡಿದೆ? ಸರ್, ನಾನು ಒಬ್ಬ ರೌಡಿ ಸರ್. ನನಗೆ ಸುಪಾರಿ ಕೊಟ್ರೆ ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಸರ್. ಹಾಗಾದ್ರೆ ಶಾರದಾ ಅತ್ತೆನ ಸಾಯಿಸು ಅಂತ ನಿನಗೆ ಸುಪಾರಿ ಕೊಟ್ಟಿದ್ದು ಯಾರು? ದೇವಯಾನಿ ಅವರ? ನಿನ್ನೆ ಕೇಳ್ತಾ ಇರೋದು ಬೊಗಳೋ. ಆಗ ದೇವಯಾನಿ, ಏ ಮನೆಹಾಳ, ನಮ್ಮ ಶಾರದಾ ಅಕ್ಕ ನಿನಗೆ ಏನ್ ಕೇಡ್ ಮಾಡಿದ್ಲು ಅಂತ ಅವರನ್ನ ಸಾಯಿಸೋಕೆ ನೋಡಿದೀಯೋ? ನೀನು ಮಾಡಿದ ಕೆಲಸದಿಂದ ನಾನು ಅಪವಾದ ಹೊತ್ಕೊಂಡು ಓಡಾಡ್ತಾ ಇದ್ದೀನಿ. ಮನೆಯಲ್ಲಿ ಎಲ್ಲರೂ ನನ್ನನ್ನ ಬಲಿಪಶು ಮಾಡ್ತಾ ಇದ್ದಾರಲ್ಲೋ. ಛೇ ಅಜಿತಾ, ಒಂದೇ 1 ನಿಮಿಷ ಈ ಬಾಗ್ಲು ತಗಸೋ. ನನಗೆ ಬರ್ತಿರೋ ಕೋಪಕ್ಕೆ ಇವನ್ನ ಸಾಯಿಸ್ಬಿಡ್ತೀನಿ. ಜೈಲಿಗೆ ಹೋದ್ರೂ ಪರವಾಗಿಲ್ಲ, ತಗಸೋಕಂದ. 1 ನಿಮಿಷ ಇದನ್ನ ತಗಿಸೋ, ಬಿಡಲ್ಲ ಇವತ್ತು ಇವನ್ನ. ಆಗ ಶ್ರವಣ್, ದೇವಯಾನಿ, ಇದು ಪೊಲೀಸ್ ಸ್ಟೇಷನ್, ಸ್ವಲ್ಪ ಡಿಗ್ನಿಫೈಡ್ ಆಗಿ ನಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಡಿಗ್ನಿಟಿ ಹಾಳು ಮಾಡಿದ್ನಲ್ಲ ಭಾವ ಇವನು. ಎಲ್ಲರ ಮುಂದೆ ಕೊಲೆಗಾರ್ತಿ ಮಾಡಿ ಇಟ್ಟಿದ್ದಾನಲ್ಲ ನನ್ನ. ನನಗೆ ಎಷ್ಟು ನೋವು ಇರಬೇಡ ಹೇಳಿ. ಹೇ ಬೊಗಳೋ, ಯಾರೋ ನಿನ್ನಿಂದ ಈ ಕೆಲಸ ಮಾಡಿಸಿದ್ದು ಹೇಳೋ. ಆಗ ಅಜಿತ್, ಫಸ್ಟ್ ಆಫ್ ಆಲ್ ನಿಮ್ಮನ್ನ ಸ್ಟೇಷನ್ಗೆ ಬರೋದಕ್ಕೆ ಯಾರು ಹೇಳಿದ್ದು, ಇಲ್ಲಿಗೆ ಬರೋದಕ್ಕೆ ಯಾರು ಹೇಳಿದ್ದು ಅಂದೆ. ಅವತ್ತು ಶಾರದಾ ಅಕ್ಕನ ಮೇಲೆ ಅಟ್ಯಾಕ್ ಆದ ದಿನ ಈ ಘಟನೆಗೂ ನನಗೂ ಸಂಬಂಧ ಕಲ್ಪಿಸಿದೆ ಅಲ್ಲಪ್ಪ ನೀನು. ಅದಕ್ಕೊಂದು ಕ್ಲಾರಿಟಿ ಕೊಡ್ಬೇಕಾಗಿತ್ತಲ್ವಾ? ನಾನು ಇವತ್ತು ಇವನು ಅರೆಸ್ಟ್ ಆದ ಅನ್ನೋ ವಿಷಯ ಕೇಳಿ ನನಗೆ 1 ನಿಮಿಷನೂ ಮನೆಯಲ್ಲಿ ಇರೋಕೆ ಆಗ್ಲಿಲ್ಲ. ತಕ್ಷಣ ಅದಕ್ಕೆ ಇಲ್ಲಿಗೆ ಬಂದೆ. ಇದು ಪೊಲೀಸ್ ಸ್ಟೇಷನ್, ಸೈಲೆಂಟ್ ಆಗಿದ್ರೆ ಒಳ್ಳೇದು. ಬಾಯ್ ಬಿಡೋ. ಶಾರದಾ ಅತ್ತೆನ ಸಾಯಿಸು ಅಂತ ಸುಪಾರಿ ಕೊಟ್ಟವರು ಯಾರೋ? ಸರ್, ನನಗೆ ಯಾರು ಸುಪಾರಿ ಕೊಟ್ಟಿಲ್ಲ, ಬಿಡಿ ಸರ್. ಸುಳ್ಳು ಬೊಗಳ್ಬಾರ್ದು ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಮಗನೇ, ನೀನು ಸುಳ್ಳು ಹೇಳ್ತು ಅಂತ ಹೇಳಿದ್ರೆ ನಾಲ್ಗೆ ಕಟ್ ಮಾಡಿ ಆಚೆ ಎಸಿತೀನಿ. ಆಮೇಲೆ ನೀನು ನಿಜ ಹೇಳಬೇಕು ಅಂದ್ರೂ ಆಗಲ್ಲ. ಬಾಯ್ ಬಿಡೋ ಅಂದೆ. ಸರ್, ನೀವು ನನ್ನನ್ನ ಎಷ್ಟೇ ಹೊಡೆದು ಚಚ್ಚಿದ್ರು ಇದೇ ಸತ್ಯ ಸರ್. ನಮ್ಗಳ ಹತ್ತಿರ ಎಲ್ಲ ಯಾರು ಡೈರೆಕ್ಟ್ ಆಗಿ ಬರೋದಿಲ್ಲ ಸರ್. ಕ್ಯಾಶ್ ನೋ ಮತ್ತು ಲೆಟರ್ ಅನ್ನು ಕೊಟ್ಟು ಕಳಿಸಿದ್ರು ಸರ್. ಆ ಲೆಟರ್ ಅಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋ ವಿಚಾರ ಇರುತ್ತೆ. ಲೆಟರ್ ಓದಿದ ಮೇಲೆನೆ ಫೀಲ್ಡ್ಗೆ ಇಳಿಯೋದು. ಶಾರದಮ್ಮನ ಡೀಲು ಅದೇ ತರನೇ ಬಂದಿದ್ದು ಸರ್. ಯಾರೋ ಒಬ್ಬ ಗಂಡಸು ಆ ಯಮ್ಮನ ಫೋಟೋ ಕಳಿಸಿ
ಅವಳನ್ನ ಎತ್ತಬೇಕು ಅಂತ ಹೇಳ್ದ. ಆಗ್ಲೇ ನಾನು ಪಾರ್ಕಿಗೆ ಬಂದೆ. ನೋಡಿದ್ರೆ ನಿಮ್ ಹತ್ರ ತಗ್ಲಾಕೊಂಡ್ಬಿಟ್ಟೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಅಜಿತ್, ಅಲ್ಲ ನೀನು ಏನು ಇಷ್ಟೊತ್ತಲ್ಲಿ? ಆಗ ಭೂಮಿ, ನಾನು ಕಾನ್ಸ್ಟೇಬಲ್ ಆಗಿ ಸೆಲೆಕ್ಟ್ ಆಗಿದ್ದೀನಿ, ಬಳ್ಳಾರಿಗೆ ಪೋಸ್ಟಿಂಗ್ ಕೂಡ ಆಗಿದೆ, ಕೆಲವೊಂದು ವಸ್ತುಗಳು ನನಗೆ ಸೇರಿದ್ದು ಇಲ್ಲೇ ಉಳ್ಕೊಂಡ್ಬಿಟ್ಟಿದೆ, ಅದನ್ನ ತಗೊಂಡು ಹೋಗೋಣ ಅಂತ ಬಂದೆ. ನನ್ನ ಬಿಟ್ಟು ಹೊರಟು ಹೋಗ್ತೀಯಾ? ಇಲ್ಲಿಗೆ ಎಲ್ಲ ಮುಗ್ದು ಹೋಯ್ತಾ? ಕ್ಯಾಬ್ ಕಾಯ್ತಾ ಇದೆ. ಭೂಮಿ ಅಜಿತ್ ಮಾತಾಡೋದನ್ನ ಕೇಳಿಸ್ಕೊಂಡು ಶಾಕ್ ಆಗಿದೆ ಸಂಗೀತಾಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.